ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮ್ಮ ಹಾಗೆ ಮಾಡಿದ್ದಕ್ಕೆ ಕೋಪ ಬಂತ? ಏನ್ ಕಲ್ಯಾಣಿ, ಯಾಕೇನು ಮಾತಾಡ್ತಿಲ್ಲ? ಬೇಜಾರಾಯ್ತಾ? ನಾನು ಬೇಜಾರು ಮಾಡ್ಕೊಂಡ್ರು ಏನ್ ಲಾಭ? ನನ್ನ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ? ನಾನಿಲ್ವಾ? ಇರ್ಲಿಲ್ವಲ್ಲ, ಅತ್ತೆ ಬಂದು ಮಾತಾಡುವಾಗ ಹೊರಟೋದ್ರಲ್ಲ. ಏನ್ ಮಾಡ್ಲಿ ಕಲ್ಯಾಣಿ, ಇಲ್ಲೇ ಇದ್ರೆ ನೀನೇನ್ ತಪ್ಪು ಮಾಡದೇ ಇದ್ರೂ ಕೂಡ ನಿನಗೆ ಸಪೋರ್ಟ್ ಮಾಡಬೇಕು. ಹಾಗೆ ಮಾಡಿದ್ರೆ ನಮ್ಮಮ್ಮ ಬೇಜಾರು ಮಾಡ್ಕೋತಾರೆ. ಅದಕ್ಕೆ ನಾನು ಸೈಲೆಂಟ್ ಆಗ್ಬೇಕಾಗಿ ಬಂದಿದೆ. ಚೆನ್ನಾಗಿ ಕವರ್ ಮಾಡ್ತಾ ಇದ್ದೀರಾ. ಇಲ್ಲ, ನೀನು ಒರೆಸ್ಕೊಳ್ಳೋದಕ್ಕೆ ಟವಲ್ ತಂದಿದ್ದೀನಿ. ನನಗೇನ್ ಬೇಡ, ನಾನು ಹೀಗೆ ಇರ್ತೀನಿ. ನಾನೇ ಒರೆಸ್ಕೊಳ್ತೀನಿ, ಕೊಡಿ. ಈಗಷ್ಟೇ ಅಲ್ವೇನೋ ನಾನು ಬೈದಿದ್ದು ನಿನಗೆ? ಅಷ್ಟು ಬೇಗ ಮತ್ತೆ ಅವಳು ಗಂಟ್ಕೊಂಡಿದ್ಯಾ? ಕರ್ಮ, ನಾನು ನಿಮ್ಮನ್ನ ದೂರ ಮಾಡಬೇಕು ಅಂತ ನೋಡಿದಷ್ಟು ನೀವು ಹತ್ರ ಆಗ್ತಾ ಇದ್ದೀರಾ. ಈಗ ಮತ್ತೆ ನಾನು ಹೋಗಿ ತಡಿಬೇಕು ಅಂತ ನೋಡಿದ್ರು ನನಗೆ ಒಂಥರ ಅನ್ಸತ್ತೆ. ದಿನದಿಂದ ದಿನಕ್ಕೆ ತುಂಬಾ ಅಂದವಾಗಿ ಕಾಣಿಸ್ತಾ ಇದೆಯಾ? ಏನ್ ಸೀಕ್ರೆಟು? ನಾನು ಅಂದವಾಗಿ ಕಾಣಿಸ್ತಿದ್ದೀನಿ ಅಂದ್ರೆ ಅರ್ಥ ಆಫೀಸರ್ ನನ್ನ ಪ್ರೀತಿಯಿಂದ ನೋಡ್ಕೊಳ್ತಿದ್ದಾರೆ ಅಂತ. ಆದ್ರೂ ಇಷ್ಟ ಅಂದವಾಗಿರೋದು ಅಪರಾಧ ಗೊತ್ತಾ? ಅರ್ಥ ಆಯ್ತು. ಅದಕ್ಕೆ ಅತ್ತೆ ನನ್ನ ಮುಖದ ಮೇಲೆ ನೀರು ಹಾಕಿರೋ ಹಾಕಿದ್ದಾರೆ. ನಾನು ಏನ್ ತಪ್ಪು ಮಾಡ್ದೆ ಆಫೀಸರ್? ಗಂಡನ್ ಜೊತೆ ಪ್ರೀತಿಯಿಂದ ಇರೋ ತಪ್ಪ? ಇಲ್ಲ. ಆದ್ರೆ ಅತ್ತೆ ಪ್ರತಿ ಸಲ ನನ್ನ ಚುಚ್ಚಿ ಚುಚ್ಚಿ ಮಾತಾಡ್ತಾ ಗಾಯ ಮಾಡ್ತಾನೆ ಇದ್ದಾರೆ. ನಾವಿಬ್ರು ಬೆಟ್ ಕಟ್ಟಿದ್ವಿ ಅಂತ ಬೇಕಂತಾನೆ ನೀರು ಹಾಕಿದ್ದಾರೆ. ನಾನೇನೋ ನಿಮ್ಮನ್ನ ನನ್ ಸುತ್ತ ತಿರ್ಗಿಸ್ಕೊಂತಿರೋ ಹಾಗೆ ಮಾತಾಡ್ತಿದ್ದಾರೆ. ಯಾವಾಗ ನೋಡಿದ್ರು ಆ ಕಿಟಕಿಯಿಂದ ನಮ್ಮನ್ನ ನೋಡ್ತಾನೆ ಇರ್ತಾರೆ. ಅಯ್ಯೋ, ಇವಳು ಸಾಮಾನ್ಯದವಳಲ್ಲ. ನನ್ನ ಮಗನ್ನ ನನ್ನ ಮೇಲೆ ಎತ್ಕಟ್ಟುತ್ತಿದ್ದಾಳೆ. ಕಲ್ಯಾಣಿ, ನಾನ್ ಬದಲಾಗೋದಕ್ಕೆ ಇಷ್ಟು ಟೈಮ್ ಬೇಕಾಯ್ತು. ಇನ್ನು ಅಮ್ಮನಿಗೆ ಬೇಕಾಗಲ್ವಾ ಹೇಳು? ನಾನು ಎಷ್ಟು ಬದಲಾಗಿದ್ದೀನಿ ಅಂತ ಅಮ್ಮಂಗೆ ಗೊತ್ತಿಲ್ಲ. ಒಂದು ಸಲ ನಿನ್ನನ್ನು ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರೆ ನೀನು ಎಲ್ರಿಗೂ ಇಷ್ಟ ಆಗ್ತೀಯ. ನೀನಂದ್ರೆ ನನಗೆ ಎಷ್ಟಿಷ್ಟ ಅಂತ ಅಮ್ಮನಿಗೆ ಗೊತ್ತಾದ್ರೆ ಮತ್ತೆ ನೀನು ತಂಟೆಗೆ ಬರಲ್ಲ. ನಾನು ಆ ವಿಷಯನ ಅಮ್ಮನಿಗೆ ಅರ್ಥ ಆಗೋ ಹಾಗೆ ಹೇಳ್ತೀನಿ. ನಿನ್ನ ಮೊಮ್ಮಗಳಿದ್ದಾಳಲ್ಲ, ಅದೇ ಆ ಕಲ್ಯಾಣಿ ನನ್ನ ಮೇಲೆ ನನ್ನ ಮಗನ ಹತ್ರ ಚಾಡಿ ಹೇಳ್ತಿದ್ದಾಳೆ.
ಯಾಕೆ ದಮಯಂತಿ ಇನ್ನೂ ಕಲ್ಯಾಣಿ ಮೇಲ್ ಕೋಪ? ಸಂಪದ ಇವಾಗ ಶೌರ್ಯನ ಜೀವನದಲ್ಲಿ ಇಲ್ಲ. ಶೌರ್ಯ ಕಲ್ಯಾಣಿನ ಸಂತೋಷವಾಗಿರೋದಕ್ಕೆ ಬಿಡ್ಬೋದಲ್ವಾ? ಶೌರ್ಯ ಆವೇಶದಲ್ಲಿ ಕಲ್ಯಾಣಿ ಕತ್ತಿಗೆ ತಾಳಿ ಕಟ್ಟಿದ್ರು ಒಳ್ಳೇದೇ ಆಗಿದೆ. ಶೌರ್ಯನ ಅರ್ಥ ಮಾಡಿಕೊಂಡು ಮಗುನ ತಾಯಿ ಹಾಗೆ ನೋಡ್ಕೊಳ್ಳೋ ಕಲ್ಯಾಣಿ ಶೌರ್ಯನ್ಗೆ ಜೊತೆಯಾಗಿ ಸಿಕ್ಕಿದಾಳೆ. ಆಗಿದ್ದೇನೋ ಆಗೋಯ್ತು. ಇನ್ಮೇಲಾದ್ರೂ ಅವ್ರನ್ನ ಸಂತೋಷವಾಗಿರೋದಕ್ಕೆ ಬಿಡು, ಬೇರೆ ಮಾಡೋದಕ್ಕೆ ನೋಡ್ಬೇಡ ದಮಯಂತಿ. ಎಷ್ಟಾದ್ರೂ ಅವಳು ನಿನ್ನ ಸೋದರ ಸೊಸೆ, ಇವಾಗ ಸೊಸೆ ಕೂಡ. ಸೋದರ ಸೊಸೆ ಅಂದ್ರೆ ಅತ್ತೆಗೆ ಮಗಳಂತವಳು. ಪ್ರೀತಿನ ಹಂಚಲಿಲ್ಲ ಅಂದ್ರೂ ಪರವಾಗಿಲ್ಲ, ದ್ವೇಷಿಸ್ಬೇಡ, ಅವಳು ತಡ್ಕೊಳ್ಳೋದಿಲ್ಲ. ಅಮ್ಮ, ನೀನು ಕಲ್ಯಾಣಿನ ಅಪಾರ್ಥ ಮಾಡ್ಕೋತಿದ್ಯಾ. ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡು ಅಮ್ಮ. ಅವಳನ್ನ ದ್ವೇಷಿಸ್ತಾ ಅವಳ ಬಗ್ಗೆನೇ ಯೋಚನೆ ಮಾಡ್ತಾ ನಿನ್ನ ಆರೋಗ್ಯನ ಹಾಳು ಮಾಡ್ಕೋಬೇಡ. ಅಲ್ಲಿ ಕಲ್ಯಾಣಿ ನೋಡು, ನೀನು ಹೇಳಿದ ಮಾತುಗಳಿಗೆ, ನೀನು ಮಾಡ್ತಿರೋ ಕೆಲಸಗಳಿಗೆ ತುಂಬಾನೇ ಬೇಜಾರು ಮಾಡ್ಕೊಂಡಿದ್ದಾಳಮ್ಮ. ಇದೆಲ್ಲ ಅವಶ್ಯಕತೆ ಇದೆಯಾ? ಇಷ್ಟು ದಿನ ಕಲ್ಯಾಣಿನ ಅಪಾರ್ಥ ಮಾಡಿಕೊಂಡು ನಾನು ನೀನು ಅವಳಿಗೆ ತುಂಬ ನೋವು ಕೊಟ್ಟಿದ್ದೀವಿ. ಅದನ್ನು ಸಹಿಸಿದಾಳೆ, ನಮ್ಮನ್ನ ತುಂಬ ಪ್ರೀತಿಸಿದಾಳೆ. ಇದಕ್ಕಿಂತ ದೊಡ್ಡ ಮನಸ್ಸು ಯಾರಿಗಿರುತ್ತಮ್ಮ ಹೇಳು? ನೀನು ಒಂದ್ಸಲ ಪ್ರೀತಿಸೋದಕ್ಕೆ ಶುರು ಮಾಡಿ ನೋಡಮ್ಮ, ಆಮೇಲೆ ನಿನಗೆ ಅರ್ಥ ಆಗತ್ತೆ. ಕೇಳಿದೆ ಅಲ್ವಾ ದಮಯಂತಿ? ನಿನ್ಗಿವಾಗ್ಲಾದ್ರೂ ಅರ್ಥ ಆಗಿರುತ್ತೆ. ಶೌರ್ಯ ಕಲ್ಯಾಣಿನ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾನೋ, ಎಷ್ಟು ಪ್ರೀತಿಸ್ತಿದ್ದಾನೋ. ಅವರಿಬ್ರು ಜಗಳ ಈಗ ಪ್ರೀತಿಗೆ ಬದಲಾಗಿದೆ. ನೀನೆಷ್ಟೇ ಪ್ರಯತ್ನ ಮಾಡಿದ್ರೂ ವ್ಯರ್ಥನೆ. ನಿನ್ ಮನ್ಸನ್ನ ಬದಲಾಯಿಸ್ಕೊ. ನೀನು ಖಂಡಿತ ಬದಲಾಗಲೇಬೇಕಮ್ಮ. ಕಲ್ಯಾಣಿನ ನಾನು ಇಷ್ಟಪಡ್ತಾ ಇದ್ದೀನಿ ಅಂತ ಎಷ್ಟು ಗಟ್ಟಿಯಾಗಿ ನನಗೆ ಅರ್ಥ ಆಗೋ ಥರ ಹೇಳ್ತಿದ್ಯಾ. ನಿನ್ನ ಮಾತು ಕೇಳ್ತಾ ಇದ್ರೆ ನಿನಗೆ ನನಗಿಂತ ಕಲ್ಯಾಣಿನೇ ಹೆಚ್ಚು ಅನ್ನಿಸ್ತದೆ. ಅಷ್ಟಕ್ಕೂ ನಾನು ನಿನ್ನ ಹುಚ್ಚಿನ ಥರ ಪ್ರೀತಿಸಿದ್ದು ನಾನು ಮಾಡಿದ ತಪ್ಪು. ಅಯ್ಯೋ ಅಯ್ಯೋ ಅಯ್ಯೋ, ಏನೇ ಮನೇನೆಲ್ಲ ಹೀಗ್ ಮಾಡಿದ್ಯಾ? ಫ್ರೀಯಾಗಿ ಸಿಕ್ಕಿದೆ ಅಂತ ಹೀಗ ಮಾಡೋದು? ನಿನ್ಗೆ ತಿಂದು ತಿಂದು ಕೊಬ್ಬು ಜಾಸ್ತಿ ಆಗಿದೆ ಅನ್ಸುತ್ತೆ. ಇದನ್ನೇ ನಿಮ್ಮ ಅಪ್ಪನ ಮನೆ ಅನ್ಕೊಂಡಿದ್ಯಾ ಇಲ್ಲ ನಿನ್ ಗಂಡನ ಮನೆ ಅನ್ಕೊಂಡಿದ್ಯಾ? ಬೇರೆಯವ್ರ ಮನೇಲಿ ತಲೆ ಮರ್ಸ್ಕೊಂಡಿರುವಾಗ ಹೇಗಿರ್ಬೇಕು ಅಂತ ತಿಳ್ಕೋಬೇಕು. ಈಗೇನಾದ್ರೂ ಇದನ್ನ ರಾಜಮ್ಮ ನೋಡಿದ್ರೆ ನೀನ್ ಮಾಡಿರೋ ಕೆಲ್ಸಕ್ಕೆ ನಿನ್ ಜೊತೆಲಿ ನಮ್ಮನ್ನು ಕತ್ತಿ ಹಿಡ್ದು ಆಚೆ ಆಗ್ತಾಳೆ. ನಮ್ ಕರ್ಮಕ್ಕೆ ನಮ್ ಹಿಂದೆ ಬಿದ್ದಿದ್ಯಾ. ಬಾಯ್ನ ಮಿತಿಲಿ ಇಟ್ಕೊಂಡು ಮಾತಾಡಿ ಮೀನಾಕ್ಷಮ್ಮನವ್ರೆ. ಎಷ್ಟು ಕೊಬ್ಬೆ ನಿನ್ಗೆ? ನನ್ನನ್ನ ಹೆಸರಿಡ್ದು ಕರಿತಿದ್ಯಾ? ಹೌದು, ಕರಿತೀನಿ. ನೀನ್ ನನಗ್ ಮರ್ಯಾದೆ ಕೊಟ್ರೆ ನಾನ್ ನಿನಗ್ ಮರ್ಯಾದೆ ಕೊಡ್ತೀನಿ. ನಾನ್ ಇಲ್ಲಿಗೆ ಬಂದಿದ್ದು ನಿಮ್ ತರ ಫ್ರೀಯಾಗಿ ಸಿಗೋ ಆಸ್ತಿಗೋಸ್ಕರ ಅಲ್ಲ. ನಿಮ್ ಹಾಗೆ ಶವದ ಮೇಲಿರೋ ಚಿಲ್ರೆ ಎತ್ಕೊಳ್ಳೋ ಟೈಪ್ ಅಲ್ಲ ನಾನು. ಏನೇ ಬಾಯಿಗೆ ಬಂದಾಗ ಮಾತಾಡ್ತಿದ್ಯಾ? ಸುಮ್ನೆ ಬಂದು ಪ್ರತಿಯೊಂದು ವಿಷಯಕ್ಕೂ ನನ್ನ ಸುಮ್ನೆ ಬೈತಾ ಇದ್ರೆ ಅದನ್ನ ಕೇಳಿಸ್ಕೊಳ್ಳೋ ತಾಳ್ಮೆ ನನಗಿಲ್ಲ. ಇಷ್ಟು ದಿನ ಸಹಿಸ್ಕೊಂಡೆ, ಇನ್ನು ಸಹಿಸ್ಕೊಳ್ಳೋ ಮಾತೇ ಇಲ್ಲ. ಈಗಾಗ್ಲೇ ನನ್ನ ತಲೆ ಕೆಟ್ಟ ಹೋಗಿದೆ. ಇನ್ಮೇಲೆ ನೀವು ನನ್ನ ತಂಟೆಗೆ ಬರ್ದೇ ಇರೋದೇ ಒಳ್ಳೇದು. ಏನೇ ನನ್ಗೆ ವಾರ್ನಿಂಗ್ ಮಾಡ್ತಾ ಇದ್ಯಾ? ಹೋಗ್ಲಿ ಅಂತ 3 ಹೊತ್ತು ಊಟ ಹಾಕಿ ಇಟ್ಕೊಂಡಿದ್ರೆ ಸಾಕ್, ನಿಲ್ಲಿಸ್ತ್ಯಾ? ಯಾರೇ ತಿಂತಿರೋದು ನಿಮ್ಮ ಮನೇಲಿ? ಅಲ್ಲ, ನಿನ್ ಮಗನೇ ಅಲ್ವಾ ನನಗ್ ಮದ್ವೆ ಆದ್ರೂ ನನ್ನ ಹಿಂದೆ ಬಿದ್ದಿದ್ದು, ನನ್ನ ಕರ್ಕೊಂಡ್ ಬಂದಿದ್ದು, ನಾನು ಇಲ್ದೇ ಇದ್ರೆ ಸತ್ತು ಹೋಗ್ತೀನಿ ಎಂದಿದ್ದು, ಯಾವ ತೊಂದ್ರೆನೂ ಬರ್ದೇ ಇರೋ ಹಾಗೆ ನೋಡ್ಕೋತೀನಿ ಎಂದಿದ್ದು. ಮತ್ ಹಾಗೆ ಹೇಳ್ದವನು ನನ್ನನ್ನು ಹೇಗ್ ನೋಡ್ಕೋಬೇಕು ಹೇಳು?
ನಿನಗಿಂತ ಜಾಸ್ತಿ ಆಸ್ತಿ ಇದೆ ಅಲ್ಲಿ. ನಿನ್ನಂತವ್ರು ಅಲ್ಲಿ ಯಾರೂ ಇಲ್ಲ. ನಾನ್ ಬಂದಿದ್ದು ಕೇವಲ ಸಿದ್ದುಗೋಸ್ಕರ. ಅಷ್ಟು ಗತಿ ಇಲ್ದಿದ್ಮೇಲೆ ನನ್ನನ್ನು ಯಾಕೆ ಕರ್ಕೊಂಡು ಬಂದಿದ್ದು? ಹಾ, ಹೋಗಿ ನಿನ್ ಮಗನ್ ಕೇಳು ಅಷ್ಟೇ ಹೊರತು ನನ್ನ ಮುಂದೆ ಸೌಂಡ್ ಜಾಸ್ತಿ ಮಾಡಬೇಡ. ಅರ್ಥ ಆಯ್ತಾ? ನಿಜ ಅತ್ತೆ, ನಾನು ಯಾಕೆ ಹಾಗೆ ಮಾಡ್ಲಿ? ನೀವು ನನಗೆ ಅಮ್ಮನ ಥರ. ನೀವೇ ನನ್ನ ಮೇಲೆ ಕೋಪ ಮಾಡ್ಕೊಂಡ್ರೆ ನಾನು ಯಾರಿಗೆ ಹೇಳಬೇಕು ಹೇಳಿ? ಇದೇನಿದು ಇದ್ದಕ್ಕಿದ್ದಾಗೆ ಮಾತು ಬದಲಾಯಿಸ್ತಿದ್ದಾಳೆ. ಏ ಸಿದ್ದು, ಬಾರೋ ಇಲ್ಲಿ. ಇಲ್ಲೇನ್ ನಡೀತು ಗೊತ್ತಾ? ಯಾಕಮ್ಮ ಸಂಪದಾಗ ಬೈತಾ ಇರ್ತೀಯ? ಅವಳಿಗಾಗ್ಲೇ ನನ್ನ ಮೇಲೆ ಕೋಪದಲ್ಲಿದ್ದಾಳೆ. ನನ್ನ ಅಪಾರ್ಥ ಮಾಡ್ಕೊಂಡಿದ್ದಾಳಮ್ಮ. ಏಯ್, ಇವಳು ಇಷ್ಟೊತ್ತು ನನ್ಗೆ ಎಂತ ಮಾತು ಹೇಳಿದ್ಲು ಗೊತ್ತಾ? ನನ್ನೇ ಹೆದರ್ಸದ್ಲು ಕಣೋ. ಅಯ್ಯೋ, ಯಾಕತ್ತೆ ಹಾಗೆ ಸುಳ್ಳು ಹೇಳ್ತಿದ್ದೀರಾ? ಇಷ್ಟು ದಿನ ಒಂದು ಸಲ ಆದ್ರೂ, ಒಂದು ಮಾತಾದ್ರೂ ನಿಮ್ಗೆ ಎದುರು ಮಾತಾಡಿದ್ದೀನ ನಾನು? ನೀವೇ ಅಲ್ವಾ ಅತ್ತೆ ಪ್ಲೇಟ್ ನಾನೇ ಬಿಸಾಕಿದ್ದು ಅಂತ ಬೈತಾನೆ ಇದ್ದೀರಾ? ಆಗ್ಲಿಂದ ನಾನಲ್ಲ ಅತ್ತೆ ಅಂತ ಹೇಳ್ತಾನೆ ಇದ್ದೀನಿ. ನೀವು ಕೇಳಿದ್ರಾ? ಇಲ್ಲ ತಾನೆ? ಏನೇ ಹೀಗ್ ನಾಟಕ ಮಾಡ್ತಿದ್ಯಾ? ಅಮ್ಮ, ಅವಳು ಹೇಳಿದ್ ನಿಜಾನೇ. ನಾನೇ ಕೋಪದಲ್ಲಿ ಒಡೆದಾಕಿದ್ದು. ಕಳಿಸಿದ್ಯಾ ಬಾಲಾಜಿ? ಕಳಿಸಿದ್ದೀನಿ ಯಜಮಾನ್ರೆ. ಸರಿ, ಆ ಹೂವೆಲ್ಲ ತೆಗ್ದಿಡು. ಆಯ್ತು ಯಜಮಾನ್ರೆ. ತಗೋ. ಏನ್ ಮಾಡ್ತಿದ್ದೀರಾ ಆಫೀಸರ್? ಏನೇ ಆದ್ರೂ ಅಲ್ಲಾಡಬಾರ್ದು ಅಂತ ಹೇಳಿದ್ನಲ್ಲ. ಅವರಿಬ್ರು ಜಗಳ ಈಗ ಪ್ರೀತಿಗೆ ಬದಲಾಗಿದೆ. ನೀನೆಷ್ಟೇ ಪ್ರಯತ್ನ ಮಾಡಿದ್ರೂ ವ್ಯರ್ಥನೇ. ಪ್ರಸ್ತ ನಿಲ್ಸಿದ್ರೆ 25 ಲಕ್ಷ ದುಡ್ಡು ಬರುತ್ತೆ ಅಂತ ಕನ್ಸ್ಕೊಂಡೆ. ಅದು ಕನ್ಸಾಗಿ ಉಳ್ದೋಯ್ತೆ. ಆಮೇಲಾದ್ರೂ ದಮಯಂತಿ ಅತ್ತಿಗೆ ಎಲ್ರಿಗೂ ಒಂದು ಆಟ ಆಡಿಸ್ತಾಳೆ ಅನ್ಕೊಂಡು ಆನಂದ ಪಟ್ಟೆ. ಛೇ, ಅದು ಕೂಡ ನಡೀಲಿಲ್ಲ. ಜೊತೆಗೆ ಶೌರ್ಯ ಕಲ್ಯಾಣಿ ಕಬ್ಣ ಆಯಸ್ಕಾಂತದ ಹಾಗೆ ಹತ್ರ ಆಗೋಗಿದ್ದಾರೆ. ಆದ್ರೂ ಈ ದಮಯಂತಿ ಅತ್ತಿಗೆ ಬೇ 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 ಮೇ 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 ಅನ್ಕೊಂಡೇ ಇದ್ದಾರೆ. ಅಷ್ಟಕ್ಕೂ ದಮಯಂತಿ ಅತ್ತಿಗೆ ಆಯುಧನೇ ಬಾಯಿ. ಆ ಬಾಯಿನ ಹೇಗಾದ್ರೂ ಸರಿ ತರಿಸ್ಬೇಕು, ಮಾತಾಡೋ ಹಾಗೆ ಮಾಡ್ಬೇಕು. ಇಲ್ಲ ಅಂದ್ರೆ ಆ ಕಲ್ಯಾಣಿ ಅನುಪಮ ಅಮ್ಮನ್ನ ತಡೆಯೋರೇ ಇರೋದಿಲ್ಲ. ದಮಯಂತಿ ಅತ್ತಿಗೆಗೆ ಚಿಕ್ಕ ಕೀ ಕೊಟ್ಬಿಟ್ರೆ ಸಾಕು, ಅಡ್ಡ ಯಾರಿದ್ದಾರೆ ಕೂಡ ನೋಡ್ದೇನೆ ಮುಂದೆ ನುಗ್ತಾ ಇರ್ತಾರೆ. ಅಪ್ಪ ಒಬ್ಬರೇ ಇದ್ದಾರೆ. ಅದ್ಗೆ ಅದ್ಗೆ ಇಲ್ಲಿ ಕೂತ್ಕೊಂಡು ಯೋಚನೆ ಮಾಡೋದಲ್ಲ, ನಿಮ್ಗೆ ತಲೆ ತಿರುಗೋ ವಿಷಯ ಹೇಳ್ಬೇಕು. ಇಲ್ಲಿ ಬನ್ನಿ, ಬೇಗ ಬನ್ನಿ.
ನೀವು ಮಾತಾಡ್ದೇನೆ ಇನ್ನೂ ಎಷ್ಟು ದಿನ ಇರ್ಬೇಕು ಅದಕ್ಕೆ? ಹ್ಮ್ 2 ದಿನಾನಾ? ತುಂಬಾ ತಡ ಆಗ್ಬಿಡುತ್ತೇನೋ. ಅಲ್ಲಿವರೆಗೂ ನಿಮಗೆ ವಿಷಯ ಹೇಳ್ದೆ ಇರೋಕ್ಕಾಗಲ್ಲ ಅದಕ್ಕೆ. ಅದು ಅದು ಅದಕ್ಕೆ ನಿಮ್ ಸೊಸೆ ಕಲ್ಯಾಣಿ ಗರ್ಭಿಣಿಯಾಗಿದ್ದಾಳೆ. ನನಗೂ ಈಗ ತಾನೇ ಗೊತ್ತಾಯ್ತು ಅದ್ಗೆ. ಹಾಗ್ ನಡೆಯೋದಕ್ ಸಾಧ್ಯ ಇಲ್ಲ, ಹಾಗ್ ನಡೆಯೋದಕ್ ಸಾಧ್ಯ ಇಲ್ಲ, ಹಾಗ್ ನಡೆಯೋದಕ್ ಸಾಧ್ಯ ಇಲ್ಲ. ದಮಯಂತಿ, ಡಾಕ್ಟರ್ ನಿನಗಿನ್ನೂ 2 ದಿನ ಮಾತಾಡ್ಬಾರ್ದು ಅಂತ ಹೇಳಿದ್ರಲ್ವಾ? ಮಾತಾಡಿದ್ರೆ ನಿನ್ ಧ್ವನಿ ಹೋಗುತ್ತೆ. ನೀವೆಲ್ರೂ ಸೇರಿ ಮಾಡಿರೋ ಪಾಪ ಮುಗ್ದೋಯ್ತು. ಈಗ್ಲೂ ಕೂಡ ನಾನು ಮಾತಾಡ್ಲಿಲ್ಲ ಅಂದ್ರೆ ನನ್ನ ಮಗನ್ ಜೀವನ ಆ ಕಲ್ಯಾಣಿ ಅನುಪಮ ಕೈಗೆ ಹೋಗುತ್ತೆ. ಕಲ್ಯಾಣಿ, 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 ಏನೇ ಮಾಡ್ತಿದ್ಯಾ ಒಳಗಡೆ? ನನ್ ಮಗನ ಹತ್ರ ಸೇವೆ ಮಾಡಿಸ್ಕೊತಿದ್ಯೇನೆ, ಬಾರಿ ಆಚೆ. ಬಾರೆ ಊಸುರುವಳ್ಳಿ, ಊಸುರುವಳ್ಳಿ ತರ ಇದ್ಕೊಂಡೆ ತುಂಬಾ ನಡೆಸ್ತಿದ್ಯಾ. ಏನ್ ಹೇಳ್ತಾ ಇದ್ದೀರಾ ಅತ್ತೆ? ನನ್ಗೆ ಅರ್ಥ ಆಗ್ತಿಲ್ಲ. ನಾಟಕ ಆಡ್ಬೇಡ, ಸಾಯಿಸ್ಬಿಡ್ತೀನಿ. ನನಗ್ ಬರ್ತಿರೋ ಕೋಪಕ್ಕೆ ಏನೋ ಶೌರ್ಯ, ನೀನು ಕೂಡ ನನ್ಗೊಂದು ಮಾತು ಹೇಳಿಲ್ಲ. ನಾನಷ್ಟು ಬೇಡ್ದಿರೋಳಾಗ್ಬಿಟ್ನಾ? ಹಾಗಿದ್ರೆ ಹೇಳ್ಬಿಡು. ನೀನಾಗೆ ನನ್ ಕುತ್ಕೆ ಹಿಡ್ದು ಆಚೆ ಹಾಕೋಕ್ಕೂ ಮುಂಚೆ ನಾನಾಗೆ ನನ್ ಗಂಟು ಮೂಟೆ ಕಟ್ಕೊಂಡು ಯಾವ್ದಾದ್ರೂ ಅನಾಥಾಶ್ರಮಕ್ಕೆ ಸೇರ್ಕೋತೀನಿ. ಅಮ್ಮ, ಯಾಕಮ್ಮ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಆದ್ರೂ ನಾನು ನಿನ್ನ ಮನೆಯಿಂದ ಆಚೆ ಯಾಕೆ ಹಾಕ್ತೀನಿ ಹೇಳು? ಹಾ, ನಿನಗಿತ್ತೀಚೆಗೆ ನಿಮ್ಮ ಅಮ್ಮನಿಗಿಂತ ಬೇರೆಯವ್ರ ಮೇಲೆ ಪ್ರೀತಿ ಜಾಸ್ತಿ ಆಗೋಗಿದೆ ಕಣೋ. ಯಾವುದೋ ಒಂದು ಕ್ಷಣದಲ್ಲಿ ಇವಳು ವಯ್ಯಾರ ಮಾಡ್ಕೊಂಡು ಏನು ಅಂದ್ರೆ ನಿಮ್ಮಮ್ಮ ನನ್ನನ್ನ ಪದೇ ಪದೇ ಬೈತಾನೆ ಇರ್ತಾಳೆ. ನನ್ ಮನ್ಸಿಗೆ ಕಷ್ಟ ಆಗ್ತಿದೆ, ನನಗ್ ಬದುಕೋದಿಕ್ ಇಷ್ಟ ಇಲ್ಲ, ಈ ಮನೇಲಿ ಇರ್ಬೇಕು ಅಂತ ಅನ್ನಿಸ್ತಾನೆ ಇಲ್ಲ. ಈ ಮನೇಲಿ ನಾನ್ ಇರ್ಬೇಕು ಅಥವಾ ನಿಮ್ಮಮ್ಮ ಇರ್ಬೇಕು, ನಿಮಗ್ ಯಾರ್ ಬೇಕು ನೀವೇ ತೀರ್ಮಾನ ಮಾಡ್ಕೊಳ್ಳಿ ಅಂತ ಅಂದ್ಲು ಅನ್ಕೋ. ಆಮೇಲೆ ನೀನು ನಿನ್ನ ಸ್ಥಾನ ನನ್ನ ಹೃದಯದಲ್ಲಿದೆ, ಬೇಕು ಅಂದ್ರೆ ನಮ್ಮಮ್ಮನ್ನೇ ಮನೆಯಿಂದ ಆಚೆ ಕಳಿಸ್ತೀನಿ ಅಂತ ಹೇಳ್ತೀಯ. ಅಮ್ಮ ಸಾಕ್, ಸುಮ್ನಿರ್ತೀಯಮ್ಮ ಪ್ಲೀಸ್. ನಾನ್ ಯಾಕೆ ಹಾಗೆ ಮಾಡ್ತೀನಿ? ನೀನು ಮಾಡಲ್ಲ ಕಣೋ, ಮಾಡೋ ಹಾಗ ಅವ್ರು ಮಾಡ್ತಾರೆ, ಮಾಯ ಮಾಡ್ತಾರೆ, ಬದಲಾಯಿಸ್ತಾರೆ. ದಮಯಂತಿ, ಎಲ್ರ ಮೇಲೂ ಸುಮ್ನೆ ಆರೋಪ ಮಾಡ್ಬೇಡ. ಏನ್ ನಡೀತು ಅಂತ ಅರ್ಧ ರಾತ್ರಿಲಿ ಮನೇಲಿ ರಾಧ ಅಂತ ಮಾಡ್ತಿದ್ಯಾ? ಇದು ನಮ್ಮನೆ ಗುಟ್ಟಾಗಿರೋದ್ರಿಂದ ಮನೇಲೆ ತೀರ್ಮಾನ ಮಾಡ್ಕೋಬೇಕಪ್ಪ. ಬೀದಿಗೆ ಹೋದ್ರೆ ಹೋಗೋದು ನಮ್ಮನೆ ಮರ್ಯಾದೆನೆ. ಏನಾಯ್ತು ಅಂತ ಹೇಗೆ ಕೂಗಾಡ್ತಿದ್ಯಾ ದಮಯಂತಿ? ಏನು ಗೊತ್ತಿಲ್ದೆ ರೋಳ್ ತರ ಕೇಳ್ಬೇಡ, ನನಗ್ ಮೈಯೆಲ್ಲ ಉರಿಯತ್ತೆ. ಎಲ್ರೂ ಒಟ್ಟಿಗೆ ಸೇರ್ಕೊಂಡ್ ಮಾಡಿದ್ರಲ್ಲ ಮೋಸನ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ನಾಚಿಕೆ ಇಲ್ದೆ ನಾಚಿಕೆ ಪಟ್ಕೊಂಡು ಹೋಗು ಅಂತ ಇವಳ ಕೈಗೆ ಹಾಲಿನ ಗ್ಲಾಸು, ತಿಂಗಳು ಮುಗಿಯೋದ್ರೊಳಗೆ ಶುಭ ವಾರ್ತೆ ಹೇಳ್ಬೇಕು ಅಂತ ನನ್ ಮಗನ್ ಕಿವಿನಲ್ಲಿ ಹೇಳಿ ಕಳ್ಸಿದ್ರಲ್ಲ, ಪ್ರಸ್ತಕ್ಕೆ ಅದ್ರ ಬಗ್ಗೆನೆ. ಅದ್ಯಾವತ್ತೂ ಆಗೋಯ್ತಲ್ವಾ? ಅವತ್ತು ಇದಕ್ಕಿಂತ ಹೆಚ್ಚೇ ಗಲಾಟೆ ಮಾಡಿದ್ಯಾ. ದೇವ್ರು ನಿನ್ ಮಾತು ಕೇಳೋಕ್ಕಾಗದೆ ಕೆಲವು ದಿನ ನಿನಗೆ ಧ್ವನಿ ಕೂಡ ಇಲ್ದಂಗ್ ಮಾಡ್ದ. ಮತ್ತಿವಾಗೇನು? ತಲೆಗೆ ಯಾವುದೋ ಹೊಸ ಯೋಚನೆ ಬಂದಿರುತ್ತೆ, ಮತ್ತೆ ಶುರು ಮಾಡಿದ್ದಾಳೆ. ನನಗ್ ಯೋಚನೆ ಬರೋದಲ್ಲ ಕಣೋ, ಈ ಕಲ್ಯಾಣಿ ಗರ್ಭಿಣಿ ಆಗಿದ್ದಾಳೆ.
ಇಷ್ಟ ಪಡ್ಬೇಕಾಗಿರೋ ವಿಷಯನೇ ಅಲ್ವಾ ಅಕ್ಕ? ಇದು ಎಲ್ರಿಗೂ ಸಂತೋಷ ಕೊಡೋ ವಿಷಯನೇ, ಆದ್ರೆ ನಿಮ್ಮ ಅಕ್ಕಂಗಲ್ಲ. ಹೌದು ಅಲ್ಲ. ಇವಳು ನನ್ನ ಮಗನ ಪಕ್ಕ ನಿಂತ್ಕೊಂಡ್ರೇನೆ ನನ್ನ ಕೈಲಿ ನೋಡಕ್ಕಾಗಲ್ಲ. ಅಂಥದ್ರಲ್ಲಿ ಇವಳ ಹೊಟ್ಟೆಲಿ ನನ್ನ ಮಗನ ರಕ್ತ ಬೆಳೀತಿದೆ ಅಂತಂದ್ರೆ ಹೇಗ್ ತಡ್ಕೊಳ್ಳಿ? ಹಾ, ಮಾಡೋದೆಲ್ಲ ಮಾಡಿ ಏನು ಆಗೇ ಇಲ್ವೇನೋ ಅನ್ನೋ ತರ ಹೇಗ್ ನೋಡ್ತಾ ಇದ್ದಾಳೆ ಅಂತ ನೋಡು. ಅಷ್ಟಕ್ಕೂ ಇವಳನ್ನ ಅಕ್ಕ